ಖುಷಿ ನಮ್ಗೆ ಆಗ್ತದೆ. ಬೆಳಿಗ್ಗೆ ಇದ್ದರೆ ಬೆಳಿಗ್ಗೊಂದು, ಮಧ್ಯಾಹ್ನ ರಾತ್ರಿ ಒಂದು ಅಂತ ಹೇಳ್ತಾ ಯಾವಾಗಲೂ ಬ್ಯುಸಿ ಆಗ್ತಾನೆ ಇರುವಂಥದ್ದು. ಇವತ್ತು ನಿಮ್ಮ ಕುಟುಂಬದ ಜೊತೆಗೆ ಕಾಲ ಕಳೀತಿದ್ದೀರಿ. ಡಾಕ್ಟರ್ ಮನೋಜ್ ಅವರು ಹೇಳ್ತಾ ಇದ್ರು, ಬೆಳಿಗ್ಗೆಯಿಂದ ಭಾಳ ಅತ್ಯಂತ ಉಲ್ಲಾಸದಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೀತದೆ, ಬೇರೆ ಬೇರೆ ಸ್ಪರ್ಧೆ ಕೂಡ ನಡೀತದೆ ಅಂತ ಮಾತನ್ನು ಹೇಳ್ತಾ ಇದ್ದೀರಿ. ಹಾಗಾಗಿ ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸಿದ ಸ್ನೇಹಿತರೆ, ವೇದಿಕೆ ಮೇಲೆ ಸಂಧ್ಯಾಕ್ಕನವರಿದ್ದಾರೆ. ಸಂಧ್ಯಾಕ್ಕನವರಿದ್ದರೆ ನನಗೆ ಒಂದಷ್ಟು ಚಟುವಟಿಕೆಗಳು ಇರ್ತವೆ. ಹಾಗೆ ನಮ್ಮ ತುಂಬ ಜನ ಯುವಕರು ಇವತ್ತು ಎಲ್ಲರೂ ಖುಷಿಯಾಗಿದ್ದಾರಂತಲ್ಲ, ಆಯುರ್ವೇದಿಕ್ ಡಿಗ್ರಿ ಡಾಕ್ಟರ್ ಮಾಡಿದ್ರು ಎಲ್ಲರೂ ಖುಷಿಯಿಂದ ಇದ್ದಾರಂತ 100% ಇದ್ದಾರಂತಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಏನಾದರೂ ಇಲ್ಲಿ ಒಂದಿಷ್ಟು ಚಿಂತನೆ ಮಂಥನೆ ಮಾಡ್ಬೋದಾ, ಒಂದಷ್ಟು ಪ್ರಯತ್ನ ಮಾಡ್ಬೋದಾ, ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಏನು ಮಾಡ್ಬೋದು. ಖಂಡಿತ ಡಾಕ್ಟರ್ ಅಂಜನವರು ಅದನ್ನು ಪ್ರಸ್ತಾಪ ಮಾಡಿದರು. ಸರ್ಕಾರದಲ್ಲಿ ಏನಾದರೂ ಆಗಬೇಕಾದ್ರೆ ಖಂಡಿತ ಇಲ್ಲಿ 5 ಜನ ಶಾಸಕರು ಮತ್ತು ಸಂಸದರು, ಅದಲ್ಲದೆ 2 ಜಿಲ್ಲೆ ಶಾಸಕರು ಸೇರಿ ನಮ್ಮ ಕಡೆಯಿಂದ ಏನಾಗಬೇಕು, ಐ ವಿಲ್ ಟೇಕ್ ದಿ ಲೀಡ್. ನಾನು ಆ ಜವಾಬ್ದಾರಿ ತಗೊಳ್ತೇನೆ. ಸರ್ಕಾರದ ಬಗ್ಗೆ ಏನಾದರೂ ಆಗಬೇಕಾದ್ರೆ ಖಂಡಿತ ನಿಮ್ಮೆಲ್ಲ ಪರವಾಗಿ ನಾನು ಧ್ವನಿಯಾಗುವಂಥ ಕೆಲಸವನ್ನು ಮಾಡ್ತೇನೆ. ನನಗೊಂದು ನಾಡ್ದು ಆಗಸ್ಟ್ 6ಕ್ಕೆ ನಮ್ಮಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ. ನಾನು ಅವಕಾಶ ಕೇಳಿ ಆಲ್ರೆಡಿ ಈಗ ನಮ್ಮಲ್ಲಿಂದ ಕ್ವೆಶ್ಚನ್ ಅವರೆಲ್ಲ ಮೂವ್ ಆಗಿದೆ. ಆದರೂ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಕಡೆಯಿಂದ ಸರ್ಕಾರದ ವತಿಯಿಂದ ಏನೋ ಮಾಡೋದಾದರೆ, ಹೇಗೂ ಹೆಲ್ತ್ ಮಿನಿಸ್ಟರ್ ನಮ್ಮವರು ಇದ್ದಾರೆ, ಇವತ್ತು ಅವರಿದ್ದರೆ ನಾನು ಹೇಳಬೇಕಂತ ಮಾಡಿದ್ದೆ ನಾನು. ಯಾಕಂತೇಳಿ ತುಂಬ ಹಳ್ಳಿ ಊರಲ್ಲಿ ಇವತ್ತು ಅರ್ಜೆಂಟಾಗಿ ಏನಾದರೂ ಚಿಕಿತ್ಸೆ ಸಿಗಬೇಕಾದ್ರೆ ಅದು ನಿಮ್ಮಿಂದ ರಾತ್ರಿ ಅದು 24/7 ಧೈರ್ಯವಾಗಿ ನಾವು ಎಲ್ಲ ಹೋಗಬೇಕಾದ್ರೆ ಒಂದು ಕದ ತಟ್ಟಬೇಕಾದ್ರೆ ಅದು ಆಯುರ್ವೇದಿಕ್ ಡಾಕ್ಟರ್ಸ್ ಕೂಡ. ಹಾಗಾಗಿ ಇವತ್ತು ಹೇಳ್ತಾರೆ, ಪರಿಶ್ರಮದ ಶ್ರಮಜಾಲ ಸಲ್ಲಿಸಿದಾಗ ಆಗ ನಮ್ಮ ಬದುಕು ಸಹ್ಯವಾಗ್ತದಂತೆ. ಈ ನಿಟ್ಟಿನಲ್ಲಿ ದೇವರು ಕೊಟ್ಟ ಪ್ರಸಾದ ಈ ಬದುಕು. ಹಾಗಾಗಿ ಹೇಳ್ತಾರೆ, ಸಂಕಟಗ್ರಸ್ತರ ಸಮಾಧಾನ ಎದುರು ರಾಜ್ಯ ವ್ಯಾಜ್ಯಗಳೆಲ್ಲ ತ್ಯಾಜ್ಯವಾಗುವಂತೆ ವ್ಯಷ್ಟಿತದೊಂದಿಗೆ ಸಮಷ್ಟಿತವನ್ನು ಮೇಳೈಸಿ ಬಂದ ಎತ್ತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹಾರುವಂತೆ, ನದಿಯಲ್ಲಿ ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುನ್ನಡೆಯಿರಬೇಕಂತೆ. ಈ ಬದುಕು ಆ ಭಗವಂತ ಕೊಟ್ಟ ಪ್ರಸಾದ. ನಾವು ಬರುವಂಥದ್ದು ಶೂನ್ಯದಿಂದ ಮತ್ತೆ ನಡೆಯುವಂಥದ್ದು ಶೂನ್ಯದ ಕಡೆಗೆ. ಹಾಗಾಗಿ ಅದು ನಡುವೆ ಮಾತೃಋಣ, ಪಿತೃಋಣ, ದೈವಋಣ, ಸಮಾಜ ಋಣ ಅಂತೇಳಿ ಎಲ್ಲ ಋಣವನ್ನು ತೀರ್ಸ್ತಾ ನಾವು ಮತ್ತೆ ಆ ಪರಮಾತ್ಮನ ಪರಂಧಾಮದಲ್ಲಿ ನಾವು ಸಾಗಬೇಕಂತೆ. ಬದುಕಿಗೆ ಒಂದು ಕೋಲಿದ್ದಾಗಿ ಒಂದು ಕೊನೆ ಮತ್ತು ತುದಿ ಅಂತೇಳಿ, ಅದರ ನಡುವೆ ಚಿಕಿತ್ಸಾಲಯ, ವಿದ್ಯಾಲಯ, ನ್ಯಾಯಾಲಯ, ಕಾರ್ಯಾಲಯ, ಯೋಗ ಇದ್ದರೆ ಸಚಿವಾಲಯ. ಕೊನೆಗೆ ನಾವೆಲ್ಲ ಆ ಭಗವಂತನ ಮಹಾ ಆಲಯವನ್ನು ಸೇರ್ತಕ್ಕಂಥ ಅನಿವಾರ್ಯತೆಯನ್ನು ಭಗವಂತ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ಒಂದು 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಖಂಡಿತ ಒಂದು ಒಳ್ಳೆಯ ಕಾರ್ಯಕ್ರಮ. ಸಂಘಟನೆ, ಆ ಸಂಸ್ಥೆ ಹುಟ್ಟಿದ ಸಾಲದು, ಅದನ್ನು ಕಟ್ಟುವ ಕಾಯಕ ನಿರಂತರವಾಗಿರಬೇಕಂತೆ ಹೇಳ್ತಾರೆ. ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳನ್ನು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ವಿಷಯವಾಣಿ ಆದರೆ ಸಾತ್ವಿಕ ಪೋಷಣೆಯಲ್ಲಿ ಅಲ್ಲಿ ಸಹಜ ಸಂಗಮನೆ ಆಗ್ತಂತೆ. ಹಾಗಾಗಿ ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯನ್ನು ಇರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ ಅಂತ ಮಾತನ್ನು ಹೇಳ್ತಾರೆ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಬಂದಿರುವಂಥ ಎಲ್ಲ ಬಂಧುಗಳಿಗೆ ನಾನು ಅಧ್ಯಕ್ಷ ನೆಲೆಯಲ್ಲಿ ನಿಮ್ಮನ್ನು ಅಭಿನಂದಿಸಲು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಪೇಕ್ಷೆಯಂತೆ ನಮ್ಮ MLC ಧನಂಜಯ ಸರ್ಜಿ ಅವರು ಬಂದಿದ್ದಾರೆ. ಅವರು ಅದೇ ರೀತಿ ಧಾರವಾಡ AFI ಅಧ್ಯಕ್ಷರು ಡಾಕ್ಟರ್ ರವೀಂದ್ರ ಅವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ನನ್ನ ಹೃದಯ ತುಂಬಿದ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ನಿಮ್ಮ ಎಲ್ಲ ಸಹಕಾರ ಬೇಕು. ಅದೇ ರೀತಿ ನಮ್ಮ AFI ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಿದರೆ ಮಾತ್ರ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ತಮ್ಮೆಲ್ಲ ವೈದ್ಯ ಬಂಧುಗಳೇ, ಹೊಸ ವೈದ್ಯರು ಈಗ ಬರ್ತಾ ಇದ್ದಾರೆ, ಎಲ್ಲರೂ ಸಹ AFIಯ ಸದಸ್ಯರಾಗಿ ನಾವು ನಮ್ಮ ಸಮಸ್ಯೆಗಳನ್ನು ಸಮರ್ಥನೀಯವಾಗಿ ಎದುರಿಸಲಿಕ್ಕೆ ಇದರಿಂದ ನಮಗೆ ಶಕ್ತಿ ಬರ್ತದೆ. ಎಲ್ಲಕ್ಕಿಂತ ಹೆಚ್ಚು ನಾವು ಏನೆಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ನಾವು ಚಿಕಿತ್ಸೆ ನೀಡುತ್ತಾ ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ
ಇಂಥ ಒಂದು ಘಟನೆಗಳು ನಡೆದಾಗ A5 ವತಿಯಿಂದ ಇದನ್ನು ಪರಿಣಾಮಕಾರಿಯಾಗಿ ನಾವು ಅವರಿಗೆ ಬೆನ್ನಿಗೆ ಸಹಾಯ ಮಾಡಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಯುಷ್ ವೈದ್ಯರು A5 ಯ ಸದಸ್ಯರಾಗುವ ಮೂಲಕ ಈ ಸಂಘಟನೆಯನ್ನು ಬೆಳೆಸಬೇಕು. ಮಾತ್ರವಲ್ಲದೆ ಈಗಿನ ಹೊಸ ಆವಿಷ್ಕಾರಗಳು ಏನಿದೆ ಅದರ ಬಗ್ಗೆ ನಾವು ನಡೆಸುವಂಥ ಈ CMA ಕಾರ್ಯಕ್ರಮಗಳಲ್ಲಿ ಕೂಡ ತಾವು ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಮಾತ್ರ ಪ್ರತಿಯೊಂದು ನಾವು ಏನು ಕಾರ್ಯಕ್ರಮ ಅಥವಾ ನಮ್ಮ ಸಂಘಟನೆ ಮೂಲಕ ಏನೆಲ್ಲ ನಾವು ಅಭಿವೃದ್ಧಿ ಅಥವಾ ನಮ್ಮ ಮಾಹಿತಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಭಾಗಿಗಳಾಗುವ ಮೂಲಕ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ನಾವು ಈ ಸಂಘಟನೆ ಬಲ ಕೊಡಬೇಕು. ಅದೇ ರೀತಿ ನಿಮ್ಮ ಈ ವೈದ್ಯಕೀಯ ವ್ಯವಸಾಯ ಏನಿದೆ ಅದನ್ನು ಅರ್ಥಪೂರ್ಣವಾಗಿ ಒಳ್ಳೆಯ ನಿಷ್ಠೆಯಿಂದ ಮಾಡಲಿಕ್ಕೆ ನಮಗೆ ಸಹಾಯವಾಗ್ತದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ ಅಂತ ಹೇಳುತ್ತಾ ಯಾಕಂತೇಳಿ ಈಗಾಗಲೇ ನಮ್ಮ ಮುಂದಿನ